ಕೇಳ್ರಿಪೋ ಕೇಳ್ರಿ, ಹೇಳಿಲ್ಲ ಅಂದಿರಿ ಕೇಳಿಲ್ಲ ಅಂದಿರಿ. ಯಾಕಂದ್ರೆ ಇನ್ನು ಕೆಲವೇ ನಿಮಿಷದಾಗ ರಾಜ್ಯದ ಮುಖ್ಯಮಂತ್ರಿಗಳು ಈ ನಮ್ಮ ಜಿಲ್ಲೆಗೆ ಆಗಮಿಸಿದ್ದಾರೆ. ಆದ ಕಾರಣ ರೈತ ಬಾಂಧವರು, ರಾಜಕಾರಣಿಗಳು, ಈ ಗ್ರಾಮಸ್ಥರು ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಮುಂದೆ ತಿಳಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಸಿಎಂ ಸಾಹೇಬರಿಗೆ, ನಮ್ಮ ಮುಖ್ಯಮಂತ್ರಿ ಸಿಎಂ ಸಾಹೇಬರಿಗೆ ಜಯವಾಗಲಿ. ಸಿಎಂ ಸಾಹೇಬರಿಗೆ ಜಯವಾಗಲಿ. ಜಯವಾಗಲಿ. ಸಿಎಂ ಸಾಹೇಬರಿಗೆ ಜಯವಾಗಲಿ. 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 ನಮಸ್ಕಾರ ಸಾಹೇಬರಿಗೆ, ಬನ್ನಿ ಕುಳಿತುಕೊಳ್ಳಿ. ಪ್ರತಾಪ್, ಹೊರಗಡೆ ಕುಳಿತವರೆಲ್ಲರೂ ನಿಮ್ಮನ್ನ ಸಚಿವ ಸ್ಥಾನದ ಕೈ ಬಿಡಬೇಕೆಂದು ಕೂಗುತ್ತಿದ್ದಾರೆ. ಸೊಕ್ಕು ಸರ್, ಸೊಕ್ಕು ಬಿಟ್ಟಿ ಬಾಗಿಗಳನ್ನ ತಂದು ಮೈಗೆ ಮೊದಲು ಹೇಳಿ ಬಡ್ಡಿ ಮಕ್ಕಳಿಗೆ. ಯಾರು ನೀನು? ಇವನೇ ಸರ್ ನನ್ನ ತಮ್ಮ ಶರತ್ ಅಂತ, ಮುಂದೆ ತಾಲೂಕಿನ ಬಾವಿ ಶಾಸಕ. ಮುಚ್ಚ್ರಿ ಬಾಯಿನ. ಇಂಥವರು ಈ ತಾಲೂಕಿಗೆ ಶಾಸಕರಾಗಲು ಅನಾಲಾಯಕ್. ಒಬ್ಬ ಮಂತ್ರಿ ತಮ್ಮನಾಗಿ ಯಾವ ರೀತಿ ಮಾತನಾಡಬೇಕೆಂದು ಕಾಮನ್ ಸೆನ್ಸ್ ಇಲ್ಲವೇ? ನಮಸ್ಕಾರ ಸಿಎಂ ಸಾಹೇಬರಿಗೆ. ನಮಸ್ಕಾರ. ತಾವ್ಯಾರು? ನಾವು ಇಲ್ಲೇ ಪಕ್ಕದಲ್ಲಿ ರೈತರು ಸರ್. ನಿಮಗೆ ಪತ್ನ ಬೈದಿದ್ದಲ್ಲ ಮೋಹನ್ ಅಂತ, ಅವನು ನನ್ನ ತಮ್ಮ. ನಾನು ಅವರನ್ನ ಕಾಳಿಂಗಂತ. ಕಾಳಿಂಗ, ನಿನ್ನ ತಮ್ಮ ಪತ್ರದಲ್ಲಿ ಬಸ್ ಸಂಚಾರ ಇಲ್ಲ, ಕರೆಂಟ್ ಇಲ್ಲ, ನಮ್ಮ ಜಿಲ್ಲೆ ರೈತರಿಗೆ ಏನು ಸರ್ಕಾರ ವ್ಯವಸ್ಥೆ ಇಲ್ಲ ಅಂತ ಪತ್ರ ಬರೆದು ನಿಜವಲ್ಲವೇ? ನಿಜ ಸರ್. ನಮ್ಮ ರೈತರಿಗೆ ಒಂದು ತಿಂಗಳಾಯ್ತು ಕರೆಂಟು, ನೀರು, ಬಸ್ಸು ಎಲ್ಲ ಬಂದ್ ಮಾಡಿದ್ದ ಸರ್. ನಮ್ಮ ಬಾವಿಗಳಲ್ಲಿ ತೋಡಿ ನಮ್ಮ ನಡೆಸುವಂತದಾಗಿದೆ ನಮ್ಮ ಸ್ಥಿತಿ. ಲೇ ವಿರಾಟ, ನಾನೊಬ್ಬ ಮಂತ್ರ ನೆರೆದೆ ನನ್ನನ್ನೆದುರಾಗಿಕೊಂಡು ಈಗ ನರಕದ ಜೀವನ ನಡೆಸುವುದು ನಿಮ್ಮ ತಪ್ಪು. ಯಾರ್ದು ನರಕದ ಜೀವನ? ರೈತ ಈ ನಾಡಿನ ದೊರೆ. ಅವರನ್ನು ಎದುರಾಗಿಕೊಂಡರೆ ಸರ್ಕಾರದ ಮುಂದೆ ಧರಣಿ ಮಾಡುತ್ತಾಗಿದೆ. ಈ ಭೂಮಿ ಮೇಲೆ ಉಸಿರಾಡುವ ಪ್ರಾಣಿ ಪಕ್ಷಿ ಪ್ರತಿಯೊಂದು ಜೀವರಾಶಿಗಳು ರೈತನ ಕಾರಣೀಭೂತನಾಗುವುದು ನಿನಗೇನು ಗೊತ್ತಿಲ್ಲವೇ? ಸರ್, ನೀವು ಕೂಡ ಇವರನ್ನು ಎತ್ತಿ ಹಿಡಿದು ಮಾತನಾಡ್ತಿದ್ದೀರ. ಯಾರನ್ನು ಹೆಚ್ಚು ಹಿಡಿದು ಮಾತನಾಡಿದ ಪ್ರತಾಪ್? ನಿನ್ನ ಹತ್ತಿರ ದುಡ್ಡು ಇದೆಯಾ? ಯಾಕೆ ಸರ್, ಇವರಿಗೆ ಕೊಡುವುದಕ್ಕ? ಅಲ್ಲ, ಮೊದಲು ಎಷ್ಟು ದುಡ್ಡಿದೆ ಕೊಡು. ಗಡಿಬಿಡಿ. ಓರಿಯಪ್ಪ, ಕೊಡ್ಲೇನ್ರಿ? ಸಾಹೇಬ್ರ ತಗೋರಿ, 50,000 ರೂಪಾಯಿ ಅದಾವ್ರಿ. ಅದ್ರಾಗ ಚಿಲ್ಲರ್ ಅದಾವ್ರಿ, ಬರೀ ಎಲ್ಲ ಚಿಲ್ಲರ್ ಅದಾವ್ರಿ ಅದ್ರಾಗ. ಕಳಿಂಗ, ನೀನು ಹೋಗಿ ನೀನು ಬೆಳೆದ ಬೆಳೆಯಲ್ಲಿ ಒಂದು ಹಿಡಿ ಜೋಳವನ್ನು ತೆಗೆದುಕೊಂಡು ಬಾ. ಆಯ್ತು ಸರ್, ನಾನು ಜೋಳವನ್ನು ತೆಗೆದುಕೊಂಡು ಬರುತ್ತೇನೆ. ಸರ್, ನಾನು ಜೋಳವನ್ನು ತೆಗೆದುಕೊಂಡು ಬಂದಿದ್ದೇನೆ. ಕಾಳಿಂಗ, ನೀನು ತನ್ನ ಜೋಳವನ್ನು ಈ ಕೇದಾರಿ ಮನೆ ಮುಂದೆ ಇಟ್ಟು ಬಾ. ಅದರ ಪಕ್ಕ ಈ ಹಣವನ್ನು ಇಟ್ಟು ಬಾ. ಆಯ್ತು ಸರ್.
ಏ ಗಡಿಬಿಡಿ ಬಾರೋಲಿ. ನಾನ ರೀ ಅಪ್ಪ. ಯಾಕ್ರಿ ಏನ್ ಕೆಲಸ ಇತ್ರಿ? ನೀನು ಹೋಗಿ ಆ ಉಗಿದ ಜೋಳ ಇಟ್ಟ ಹಣವನ್ನು ನೋಡಿಕೊಂಡು ಬಾ. ಆಯ್ತ್ರಿ ಅಪ್ಪ, ನೋಡ್ಕೊಂಡ ಬರ್ತೇನ್ರಿ. ಸಾಹೇಬ್ರ, ಆ ಕಾಳು ಏನದವ್ರಲ್ಲ ರೀ, ಕಾಳು ತಿನ್ನಕ ಹಕ್ಕಿ ದಂಡನ ಬಂದ್ಬಿಟ್ಟೈತ್ರಿ ಅಪ್ಪ. ಮತ್ತೆ ದುಡ್ಡು ಅಲ್ಲೇ ಅದಾವ ನೋಡ್ರಿ, ಸನ್ಯಾಸಿ ಹಂಗ ಬಿದ್ದಾವ್ರಿ ಅವು. ಆ ಹಕ್ಕಿ ಪಕ್ಷಿಗಳ ದುಡ್ಡನ್ನು ತಿನ್ನಲಿಲ್ಲವೇ? ಸಾಹೇಬ್ರ, ದುಡ್ಡು ತಿಂದ್ರ ಸತ್ತ ಹೋಗಾರ ಅವ ಹೆಂಗ್ ಬದುಕ್ತಾವ್ರಿ? ಕರೆಕ್ಟ್. ದುಡ್ಡು ತಿಂದ ಬದುಕಿದವರು ಉಳಿದವರು ಯಾರು ಇಲ್ಲ ಈ ಜಗತ್ತಿನಲ್ಲಿ. ನಾವು ಎಷ್ಟು ಶ್ರೀಮಂತರಿದ್ದರು ರೈತರ ಕೈ ಒಡ್ಡಿ ಅನ್ನದ ಭಿಕ್ಷೆಯನ್ನು ಬೇಡಲೇಬೇಕು. ಪ್ರತಾಪ್, ಈ ನಿನ್ನ ಕೆಟ್ಟ ಚಾಲಿನ ಬಿಟ್ಟು ಎಲ್ಲ ರೈತರ ಕ್ಷಮೆ ಕೇಳಿಕೊ. ಇಲ್ಲದಿದ್ದರೆ ರೈತರು ದಂಗೆ ಇದ್ದರೆ ನಮ್ಮ ಸರ್ಕಾರವೇ ಬಿದ್ದು ಹೋಗುತ್ತದೆ. ಆಯ್ತು ಸರ್, ನೀವು ಹೇಳಿದ ಹಾಗೆ ಮಾಡ್ತೇನೆ. ಈ ಪ್ರತಾಪನ ಮಾತು ಕೇಳಿ ಈ ಜಿಲ್ಲೆ ಜನರಿಗೆ ತೊಂದರೆ ಮಾಡಿದ ಎಲ್ಲ ಅಧಿಕಾರದ ಜೊತೆ ಮಾತನಾಡಿ ಈಗಾಗಲೇ ಎಲ್ಲವನ್ನು ಮಾಡಿಸುತ್ತೇನೆ. ಸರ್, ನಂದೊಂದು ಮನವಿ. ಏನದು ವಿರಾಟ್? ಸರ್, ಒಬ್ಬ ಗ್ರಾಮ ಪಂಚಾಯತಿ ಕೆಲಸ ಮಾಡುವವನು ತಿಂಗಳು ಸಂಬಳ ತೆಗೆದುಕೊಳ್ಳುತ್ತಾನೆ. ಅದು ಅಲ್ಲದೆ ಅವರು ಯಾರಾದರೂ ಸತ್ತರೆ ಅವರು ಅಂತ್ಯಕ್ರಿಯೆಯ ಖರ್ಚು ಕೂಡ ನೋಡಿಕೊಳ್ಳುತ್ತಾರೆ. ಅಂದಾಗ ನಾಡಿನ ರೈತ ಇಡೀ ಜನತೆಗೆ ಅನ್ನ ಹಾಕುತ್ತಾನೆ. ಸಾಹೇಬ್ರೆ, ಅವರಿಗೆ ಹಾಕಿಲ್ಲ ಸರ್ ತಿಂಗಳು ಭತ್ಯ ಮತ್ತು ಗೌರವ. ಗುಡ್. ನೀನು ಕೇಳಿದ ಪ್ರಶ್ನೆಗೆ ಈಗಾಗಲೇ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ. ಪ್ರತಿಯೊಬ್ಬ ರೈತನ ತಿಂಗಳ ಸಂಬಳ ಕೊಡಬೇಕೆಂದು ನನ್ನ ಅಧಿಕಾರ ಇರುವವರೆಗೆ ಎಲ್ಲ ಜನರಿಗೆ ಗಂಡು ಮಕ್ಕಳಿಗೆ ಸೆರೆದ ಭಾಗ್ಯ, ಹೆಣ್ಣು ಮಕ್ಕಳಿಗೆ ಸಿರಿ ಭಾಗ್ಯ ಕೊಡಬೇಕೆಂದು ಘೋಷಣೆ ಮಾಡುತ್ತೇನೆ. ಸರ್, ನೂರಾರು ಭಾಗ್ಯಗಳನ್ನು ನೀಡಿದ ಭಾಗ್ಯವಿದಾತರ ನೀವು. ಇದೊಂದು ಭಾಗ್ಯವನ್ನು ರೈತರಿಗೆ ನೀಡಿದರೆ ನಿಮಗೆ ತುಂಬಾ ಉಪಕಾರವಾಗುತ್ತದೆ ಸರ್, ತುಂಬಾ ಉಪಕಾರವಾಗುತ್ತದೆ. ಕಳಿಂಗ, ಇದರಲ್ಲಿ ಉಪಕಾರವೇನಿದೆ? ಜನರ ಜೀವನ ಬಿಡಿತ ಇಂಥ ರೈತರ ಸಂಬಳ ಕೊಡುವುದರಲ್ಲಿ ತಪ್ಪೇನಿದೆ? ಪ್ರತಾಪ್ ಹೇಳುತ್ತಾನೆ, ರೈತನಿಗಿಂತ ಸರ್ಕಾರ ಮೇಲೆಂದು. ರಾಜ್ಯವನ್ನು ಆಳುವ ಮುಖ್ಯಮಂತ್ರಿಯಾಗಿ ಹೇಳುತ್ತೇನೆ, ಸರ್ಕಾರಕ್ಕಿಂತ ರೈತನೇ ಮೇಲೆಂದು. ಜೈ ಜವಾನ್ ಜೈ ಕಿಸಾನ್. ನಾನಿನ್ನು ಬರುತ್ತೇನೆ. ರೈತರ ಕಣ್ಮಣಿ ಸಿಎಂ ಸಾಹೇಬರಿಗೆ ಜಯವಾಗಲಿ, ಸಿಎಂ ಸಾಹೇಬರಿಗೆ ಜಯವಾಗಲಿ. ಅನ್ನದಾತ ಸಿಎಂ ಸಾಹೇಬರಿಗೆ ಜಯವಾಗಲಿ, ಅನ್ನದಾತ ಸಿಎಂ ಸಾಹೇಬರಿಗೆ ಜಯವಾಗಲಿ.
ಅಣ್ಣ ಅವನ ಯಾವ ಮಂತ್ರಿ ಅಣ್ಣ? ಪ್ರತಿಯೊಂದು ವ್ಯವಹಾರದಲ್ಲಿ ಆ ರೈತರ ಎತ್ತಿಳಿದು ಮಾತನಾಡ್ತಿದ್ದಾನಲ್ಲ, ಅವನ ಮಾತಾಡುವಾಗ ಅವನನ್ನು ಇಲ್ಲೇ ಮುಗಿಸಬೇಕು ಅನ್ನೋಷ್ಟು ಕೋಪ ಮೈತನ ಇನ್ನ ತಮ್ಮನಿಗೆ. ಬೇಡ ಶರತ್, ಇದು ರಾಜಕೀಯ. ಬಣ್ಣದ ಮಾತಿಗೆ ಮರವಾಗ ಜನತೆಗೆ ಬಣ್ಣ ಪಡೆದು ಹೋಗಿದ್ದಾನೆ ಸಿಎಂ. ನಾನು ಹಿಂದೆ ಬೆಂಗಳೂರಿಗೆ ಹೋಗಿ ಶಾಸಕರೆಲ್ಲ ಕೂಡಿಸಿ ಅವನಿಗೆ ಚಿಮ್ಮಾರಿ ಹಾಕಿಸಿ ನನ್ನ ರಾಜೀನಾಮೆ ಪತ್ರವನ್ನು ಬಿಸಾಕಿ ಬರುವೆ. ಅವನ ಮುಖದ ಮೇಲೆ ಬಾ ಶರತ್, ಹೋಗೋಣ. ಅಣ್ಣ, ಅತ್ತಿಗೆ ಅತ್ತಿಗೆ ಅಣ್ಣ. ಬಂದೆ ತಾಳಪ್ಪ ರೀ, ಸ್ವಲ್ಪ ಹೊರಗೆ ಬರ್ರಿ. ನೋಡಿಲಿ ಮೋಹನ ಇವಳು ನಿನ್ನೆ ನೀವೇ ಹೇಳಿದಿರಲ್ಲಣ್ಣ, ನಿನ್ನನ್ನು ಪ್ರೀತಿಸಿದವಳನ್ನು ಮನೆಗೆ ಕರೆದುಕೊಂಡು ಬಾ ಅಂತ. ಅದಕ್ಕೆ ಕರೆದುಕೊಂಡು ಬಂದೆ. ಒಳ್ಳೆಯದಾಯ್ತು ಬಾ ಸಹೋದರ. ನನಗೆ ಗೊತ್ತಿಲ್ಲ ಅದನ್ನೆಲ್ಲ ನೀವು ನನಗೆ ಹೇಳಲಾರ್ದ ಕರ್ಕೊಂಬಾ ಅಂತ ಹೇಳಿರಿ. ನನಗೆ ಒಂದು ಮಾತಾರ ಕೇಳಿದ್ರಿ ನೀವು? ನೋಡು ಏನು ಹೇಳಿದ್ರೆ ನಗತೈತಿ ನನ್ನ ಗಂಡ. ಈಗ ಹೇಳ್ಬೇಕಂತ ಮಾಡಿದ್ನಿ, ಸ್ವಲ್ಪ ಮರೆತು ತಗೋರಿ. ಬೆಳಗ್ಗೆ ಹೇಳ್ರಿ, ಬೆಳಗ್ಗೆ ನಾಟಕ ಮುಗಿದ್ಮೇಲೆ ಬೆಳಗ್ಗೆ ಹೇಳ್ರಿ. ಮಾವ ನನಗೆ ಆಶೀರ್ವದಿಸಿ. ಬೇಡಮ್ಮ, ಚಿನ್ನದ ಗೌರಿ ಅಂತಿರುವ ನೀನು ನನ್ನ ತಮ್ಮನ ಸ್ಥಿತಿಯಾಗಿ 106 ವರ್ಷ ದೀರ್ಘ ಸುಮಂಗಲಿಯಾಗಿರು. ಅಕ್ಕ ನನಗೆ ಆಶೀರ್ವದಿಸಿ. ಎದ್ದೇಳಮ್ಮ. ಚಿಕ್ಕದಾದ ಸಂಸಾರದಲ್ಲಿ ಚೊಕ್ಕದಾದ ಗುಣ ಹೊಂದಿ ಚಿನ್ನದಂತೆ ಬಾಳು. ಅಣ್ಣ, ಕಾಳಿಂಗಣ್ಣ ಎಲ್ಲಿಗೆ ಹೋಗಿದ್ದಾನೆ? ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರಂತೆ, ಅದಕ್ಕೆ ಅವರಿಗೆ ಭೇಟಿಯಾಗಿ ಬರಲು ಹೋಗಿದ್ದಾನೆ ಸಹೋದರ. ಹೌದೇನಣ್ಣ? ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂದ್ರೆ ಇಲ್ಲಿಯ ಜನರಿಗೆ ಮೋಸ ಮಾಡಿ ಬದುಕುತ್ತಿರುವ ಆ ಪ್ರತಾಪ್ ಗೌಡನಿಗೆ ಚೀಮಾರಿ ಹಾಕಿ ಅನ್ನದಾತರಿಗೆ ಆಸರೆ ಆಗಲೇಬೇಕು. ನಿಜ ಸಹೋದರ ನಿನ್ನ ಮಾತು. ರೈತರ ಕುಟುಂಬದಲ್ಲಿ ಹುಟ್ಟಿದ ಸಿಎಂ ಸಾಹೇಬರು ಬಡವರ ಕಷ್ಟ ನಷ್ಟಗಳನ್ನು ಅರಿತವರು. ಇಡೀ ರಾಜ್ಯದ ಆಡಳಿತ ಅವರ ಕೈಯಲ್ಲಿದ್ದರು. ಒಂದು ಕಪ್ಪು ಚುಕ್ಕಿ ಬೀಳದಂತೆ ಮುನ್ನಡೆಸಿಕೊಂಡು ಹೋದ ಮಹಾನ್ ನಾಯಕರು ಕಣಪ್ಪ ಅವರು, ಮಹಾನ್ ನಾಯಕರು. ಹೋಗ್ಲಿ ಬಿಡಿ, ನಮ್ಮಂಥ ರೈತರಿಗೆ ಈ ರಾಜಕೀಯ ವಿಷಯವಲ್ಲ ಯಾಕ್ರಿ ಬೇಕು? ನನ್ನ ತಂಗಿಗೆ ಹೊಟ್ಟೆ ಹಸಿವಾಗಿರ್ಬೇಕು. ಬನ್ನಿ ಎಲ್ಲರೂ ಸರಿ ಊಟ ಮಾಡೋಣ. ಅತ್ತಿಗೆ, ನೀವು ಅಣ್ಣನನ್ನು ಕರೆದುಕೊಂಡು ಊಟ ಮಾಡಿ, ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ. ಬೆಂಗಳೂರಿಗೆ ಯಾಕಪ್ಪ? ಅಕ್ಕ, ನಿಮ್ಮ ಮೈದುನ ಅಂದ್ರೆ ನನ್ನ ಭಾವಿ ಪತಿ 6 ತಿಂಗಳ ಹಿಂದೆ IPS ಪರೀಕ್ಷೆ ಬರೆದಿದ್ರು. ಅದು ಪಾಸ್ ಆಗಿದ್ದಾರಂತೆ. ನೋಡ್ಕೊಂಡು ಬರಲು ಹೋಗ್ತಿದ್ದಾರೆ. ಹೌದೇನೋ ಮೋಹನ? ಹೌದಣ್ಣ. ತುಂಬಾ ಸಂತೋಷವಾಯಿತಪ್ಪ. ಕೋಟಿ ಕೋಟಿ ಗಟ್ಟಲೆ ಹಣವನ್ನು ಕೈಯಲ್ಲಿ ಹಿಡಿದು ಈ ಹುದ್ದೆಯನ್ನು ಅಲಂಕರಿಸಬೇಕೆಂದು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಕುಳಿತಿರುವಾಗ ನೀನು 1 ರೂಪಾಯಿಯನ್ನು ಕೊಡದೆ ಈ ಹುದ್ದೆಯನ್ನು ಅಲಂಕರಿಸಿದೆ ಅಂದರೆ ನಿನ್ನಿಂದ ನಮ್ಮ ಮನೆತನದ ಗೌರವ ಉನ್ನತ ಶಿಖರಕ್ಕೇರಿತಪ್ಪ, ಶಿಖರಕ್ಕೇರಿತು. ರೀ, ನನ್ನ ಮೈದುನ ಎಂಥ ಬುದ್ಧಿವಂತ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಸರಿ, ಅವನು ಬೆಂಗಳೂರಿಗೆ ಹೋಗೋದಕ್ಕೆ ಮೊದಲು ಅವನಿಗೆ ಹಣ ಕೊಟ್ಟು ಕಳಿಸಿ. ತೆಗೆದುಕೊಳ್ಳಪ್ಪ. ಈ 10,000 ಹಣವನ್ನು ತೆಗೆದುಕೊಂಡು ಸರಕಾರ ಕೊಟ್ಟ PSI ಡ್ರೆಸ್ ಅನ್ನು ಹಾಕಿಕೊಂಡು ನೀನು ಮನೆಗೆ ಬರಬೇಕು ಸಹೋದರ. ಆಯ್ತಣ್ಣ, ನಾನಿನ್ನು ಹೋಗಿ ಬರುತ್ತೇನೆ. ಹಾ ಮೇರಾ, ನಾನು ಬರುವವರೆಗೂ ನೀನು ಇಲ್ಲೇ ಇರು. ನಾನು ಬಂದು ಮೇಲೆ ನಿನ್ನ ಹಣೆಗೆ ಸಿಂಧೂರವಿಟ್ಟು ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಸತಿಯನ್ನಾಗಿ ಸ್ವೀಕಾರ ಮಾಡುತ್ತೇನೆ. ಬಾಯ್ ಮೇರಾ, ನಾನಿನ್ನು ಹೋಗಿ ಬರುತ್ತೇನೆ. ಆಯ್ತಾ ನಿಂದ್ರಪ್ಪ. ಹೋದ್ಮೇಲೆ ನಮ್ಮ ತಂಗಿ ಫೋನ್ ಅದು ಮಾಡ, ಮತ್ತೆ ನೀವು ಹೊಟ್ಟೆ ಬೇನೆ ಹೆಚ್ಕೋತಾಳ ನೋಡು. ಏನು ಹೇಳತ್ತೇನಿ? ತಾತ ಮಾಡೋ ಅಕ್ಕಿಗೆ ಹಂಗ ಹೋಗಿಲ್ಲ ಏನು ನನ್ನ ಮೈದ್ನ? ಯಾಕಮ್ಮ ತಂಗಿ, ನನ್ನ ಮೈದನ ಹೋದ ಅಂತ ನಿನ್ನ ಮನಸ್ಸಿಗೆ ಬೇಜಾರಾಯ್ತೇನು? ಚೇಚೆ, ಹಾಗೇನಿಲ್ಲಕ್ಕ. ನೋಡಲಿ ಸೀತಾ, ನಿನ್ನ ತಂಗಿಯ ಮುಖದಲ್ಲಿ ನಾಚಿಕೆ ಸ್ವಭಾವ ಹಂಗ ಐತ್ರಿ ಅದು.
ನನ್ನ ತಮ್ಮ PSI ಆಗಿ ಬಂದ ಮೇಲೆ ಇವಳೆಲ್ಲಿ ಅವನ ಮೇಲೆ SP ಆಗುತ್ತಾಳೇನೋ. ಆದ್ರೂ ಆಗ್ಬೋದು, ಇಬ್ರು ಜೋಡಾಕಾರ ಅಲ್ಲಿ ಬೆಂಗಳೂರಿಗೆ ಜೋಡ ಹೋಗ್ತಾರ ನೀವು. ತಮ್ಮ ಶಿವರಾಮ, ತಮ್ಮ ಶಿವರಾಮ, ಇದೇನು ಗಡಿಬಿಡಿ ಅವರೇ? ಪ್ರತಾಪ್ ಗೌಡ್ರ ತಮ್ಮ ಶರತ್ ರಾಜರನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೀಯಾ? ನಿನ್ನ ಮನೆ ಯಾವುದು ಶಿವರಾಮ್? ನಿನ್ನ ಮನೆ ಹಾಗೆ ಸಾಹೇಬರೇ, ನಮ್ಮ ಮನೆಗೆ ಬಂದು ನಿಂತು ಮಾತನಾಡುತ್ತಿರುವಿರಲ್ಲ, ಇದೇ ನನ್ನ ಮನೆ ಸಾಹೇಬರೇ, ಇದೇ ನನ್ನ ಮನೆ. ಅಲ್ಲೋ ತಮ್ಮ, ಇದು ನಿನ್ನ ಮನಿ ಅಂತ ಯಾರು ಹೇಳ್ತಾರೋ ತಮ್ಮ? ಗಡಿಬಿಡಿ ಅವರೇ, ಏನು ಹೇಳುತ್ತಿದ್ದೀರಾ ನೀವು? ನನ್ನ ಮನೆ ಆಸ್ತಿಯನ್ನು ನಾನು ಮಾರಿದ್ದೀನ? ಯಾಕೆ ಮಾರಿ ದುಡ್ಡು ತಿಂದ್ರೆ ನಿನಗೆ ಗೊತ್ತಿಲ್ಲವೇ? ತಮ್ಮನ ನೌಕರಿಗಾಗಿ 50 ಲಕ್ಷಕ್ಕೆ ನಿನ್ನ ಮನೆ ಆಸ್ತಿ ಮಾರಿ ಈಗ ಏನು ಗೊತ್ತಿದೆ ಮಾತನಾಡ್ತೀಯ ಪಟ್ಟಿ ಮಗನೇ? ಸಾಹೇಬ್ರು, ಇದನ್ನೇನು ಹೇಳುತ್ತಿರುವಿರಿ ನೀವು? ನನ್ನ ಗಂಡ ನಿಮ್ಮ ಹತ್ತಿರ 50 ಲಕ್ಷ ಸಾಲ ತೆಗೆದುಕೊಂಡು ನಮ್ಮ ಹೊಲ ಆಸ್ತಿಯನ್ನು ನಿಮಗೆ ಮಾರಿದಾನ? ಇಲ್ಲ, ಇದೆಲ್ಲ ಬರೀ ಸುಳ್ಳು. ನನ್ನ ಮೈದುನ 1 ರೂಪಾಯಿ ಕೂಡ ಲಂಚ ಕೊಡದೆ ನೌಕರಿ ಸೇರಿಕೊಂಡಿದ್ದಾನೆ. ಲಂಚಗಳೇ? ಏ ಸೀತಾ, ನಿನ್ನ ಗಂಡನಿಗೂ ಎಂತದಂತೂ ನಿನಗೇನು ಗೊತ್ತು? ತಮ್ಮನ PSI ಮಾಡಬೇಕೆಂದ ಒಳಗಿಂದೊಳಗೆ 50 ಲಕ್ಷಕ್ಕೆ ತನ್ನ ಮನೆಯ ಆಸ್ತಿ ಮಾರಿ ಯಾವುದೇ ಕಾರಣಕ್ಕೆ ನನ್ನ ತಮ್ಮಂದಿರಿಗೆ ಗೊತ್ತಾಗಬಾರದೆಂದು ನಮ್ಮಿಂದ ವಚನ ತೆಗೆದುಕೊಂಡಿದ್ದಾನೆ ಬಂಡ ನನ್ನ ಮಗ, ನಿನ್ನ ಗಂಡ. ಸುಳ್ಳು ಸುಳ್ಳು ಸುಳ್ಳು. ನಾನು ನನ್ನ ತಮ್ಮಂದಿರಿಗೆ ಮುಚ್ಚಿಟ್ಟು ಇಂಥ ಕೆಲಸ ಮಾಡಿದ್ದೀನ? ಯಾವ ಬಾಯಿಂದ ಹೇಳುತ್ತಿದ್ದೀರಾ ಸಾಹೇಬರೇ ನೀವು? ನಾವು ಒಂದು ಹೊತ್ತು ಕೂಳಿಲ್ಲದೆ ಸತ್ತರು ನನ್ನ ಮನೆ ಆಸ್ತಿಯನ್ನು ನಾನು ಮಾರುವನಲ್ಲ ಶ್ರೀಮಂತರೇ, ಮಾರುವನಲ್ಲ. ಲೇ ತಮ್ಮ ಶಿವರಾಮ, ಮಾತಾಡ್ತಿದ್ದಿ 4 ಜನಕ್ಕೆ ಮೆಚ್ಚುವಂಗಾರ ಮಾತಾಡು ತಮ್ಮ. ಸಹಿ ಮಾಡಿ ಕೊಟ್ಟವನು ನೀನಾದಿದಿ, ಇಲ್ಲಿ ಹೆಬ್ಬಟ್ಟನು ನೀನ ಮಾಡಿದಿ. ಹೌದಲ್ ನೋಡು. ಹೌದು, ಇದು ನಂದೇ ಹೆಬ್ಬಟ್ಟಿನ ಸಹಿ. ಆದರೆ ಇದರಲ್ಲಿ ಏನೋ ಮೋಸವಿದೆ ಸಾಹೇಬರೇ. ನನ್ನ ಮನೆ ಆಸ್ತಿಯನ್ನು ನಾನು ಮಾರಿಲ್ಲ ಸಾಹೇಬರೇ. ಯಾವ ಬಾಯಿಂದ ಹೇಳುತ್ತಿದ್ದೀರಾ ನೀವು? ಮಾವ, ಇವರ ಕಾಲಿಗೆ ನೀವಿಗೆ ಬೀಳ್ತೀರಾ? ಇವ್ರು ಎಂತವ್ರು ಅಂತ ನಿಮ್ಗೆ ಗೊತ್ತು ತಾನೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಪೊಲೀಸ್ ಕಂಪ್ಲೇಂಟ್?
ಮೇರಾ ಪೊಲೀಸ್ ಕಂಪ್ಲೇಂಟ್ ಯಾಕೆ ಜಡ್ಜ್ ಮುಂದೆ ಕೊಡನೆತ್ತ ಫಿರ್ಯಾದ್ ಯಾಕೆ ಮೊದಲು ಈ ಮಣ್ಣಿಂದ ತಲೆಗಲೇ ತಲೆಗೂ ಅಷ್ಟೇ. ನಾವ್ ಯಾಕ್ರಿ ಮನೆ ಬಿಟ್ಟು ಹೋಗ್ಬೇಕು? ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಾವು ಮಾತ್ರ ಮನೆ ಬಿಟ್ಟು ಹೋಗುವುದಿಲ್ಲ. ಮನೆ ಬಿಟ್ಟು ಹೋಗಲ್ಲ. ಏ ಸೀತಾ, ನಿನಗೆ ಮರ್ಯಾದೆ ಕೊಟ್ಟು ಹೇಳುತ್ತೇನೆ, ಇದು ನಿನ್ನ ಮನೆಯಲ್ಲ, ನನ್ನ ಮನೆ. ಮನೆ ಕಳೆದುಕೊಂಡೆ ಹಾಗೆ ಮಾನ ಕಳೆದುಕೊಳ್ಳಬೇಕು ಹಂಬಲಿ ನಿನಗೆದ್ದರೆ ಇಲ್ಲಿ ಇರು. ಮಾನ ಮರ್ಯಾದೆ ಬೇಕೆಂದರೆ ಒಳ್ಳೆ ನೋಡದೆ ಹೊರಟು ಹೋಗು. ನಮಸ್ಕಾರ ಸಾಹೇಬರಿಗೆ, ಬರುವುದಕ್ಕೆ ಸ್ವಲ್ಪ ತಡವಾಯಿತು. ಇರ್ಲಿ ಬಾ ಅಶೋಕ್. ಈ ಶಿವರಾಮ 50 ಲಕ್ಷಕ್ಕೆ ತನ್ನ ಮನೆ ಆಸ್ತಿ ಮಾರಿ ಈಗ ನಾನು ಮಾರಿಲ್ಲ ಅಂತ ಹೇಳ್ತಿದ್ದಾನೆ. ಬದ್ಮಾಸ್ ನನ್ನ ಮಗನ. ಹೀಗೆ ಸರ್, ತೊಂದರೆ ಬಂದಾಗ ಏನೆಲ್ಲ ಮಾರಿ ಬಿಡುತ್ತಾರೆ, ಬಿಟ್ಟು ಹೋಗುವಾಗ ಕೊಟ್ಟ ಮಾತನ್ನು ಮರೆತು ನಾಲಿಗೆಯನ್ನೇ ಹೊಳ್ಳೆ ಹಾಕಿ ಬಿಡುತ್ತಾರೆ. ಬರೇ ಇಂಥ 4 ಮಕ್ಕಳು ಹುಟ್ಟಿಕೊಂಡಿದ್ದಾರೆ ಈ ಜಗತ್ತಿನಲ್ಲಿ. ಸಾಹೇಬರೇ, ಯಾರಿಗೆ ಹೋಲಿಸಿ ನನಗೆ ಮಾತನಾಡಬೇಡಿ ಸಾಹೇಬರೇ. ಒಂದು ವೇಳೆ ನನ್ನ ಮನೆ ಆಸ್ತಿಯನ್ನು ನಾನು ಮಾರಿದ್ದರೆ ಇವರು ಬಂದು ಕೇಳುವುದಕ್ಕಿಂತ ಮುಂಚೆ ನಾನೇ ಖಾಲಿ ಮಾಡುತ್ತಿದ್ದೆ ಸಾಹೇಬರೇ. ಹಾಗಾದರೆ ಇವರು ಹೇಳುತ್ತಿರೋದು ಸುಳ್ಳ? ಸುಳ್ಳು ಸಾಹೇಬರೇ, ಸುಳ್ಳು. ನನ್ನ ಹೆತ್ತ ತಂದೆಯ ತಾಯಿಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನನ್ನ ಮನೆ ಆಸ್ತಿಯನ್ನು ನಾನು ಮಾರಿಲ್ಲ ಸಾಹೇಬರೇ. ನೀವೇ ನನಗೆ ನ್ಯಾಯ ಒದಗಿಸಿಕೊಡಿ ಸಾಹೇಬರೇ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ಚೂತ ನನ್ನ ಮಗನೇ, ಎದ್ದೇಳು ಮೇಲೆ. ನೀನು ನಿನ್ನ ಮನೆ ಆಸ್ತಿ ಪತ್ರಕ್ಕೆ ಸಹಿ ಹಾಕದೆ ಬಲವಂತವಾಗಿ ನಿನ್ನ ಆಸ್ತಿಯನ್ನು ಇವರ ಹೆಸರಿಗೆ ಹಚ್ಚಿಕೊಳ್ಳಲು ಇವರ ತಲೆ ಕೆಟ್ಟಿದೆಯಾ? ಬೇಸೆ, ಇವರನ್ನು ಒದ್ದು ಹೊರಗೆ ಹಾಕಿ ಮನೆಗೆ ಬೀಗ ಹಾಕು. ಬಾಬಾ, ಅಕ್ಕ, ನೀವೇಕೆ ಕಣ್ಣೀರ್ ಹಾಕ್ತಾ ಇದ್ರ? ನೋಡಿ, ನಿಮ್ಮಲ್ಲಿ ಧರ್ಮವಿದೆ. ಕಾಕಿ ಬಟ್ಟೆ ತೊಟ್ಟ ಒಬ್ಬ ವ್ಯಕ್ತಿ ಇವರ ಹತ್ರ ಇದ್ರೇನಾಯ್ತು? ನಿಮ್ಮಲ್ಲಿ ನ್ಯಾಯವಿದೆ. ಆದಷ್ಟು ಬೇಗ ಕಾಳಿಂಗ ಮಾವನನ್ನು ಭೇಟಿ ಆಗೋಣ. ಬನ್ನಿ ಹೋಗೋಣ. ಕೋರ್ಟ್ ಯಾವುದಮ್ಮ? ಕೋರ್ಟು ಯಾವುದು? ಅನ್ಯಾಯ ಆಕ್ರಮಗಳನ್ನು ತಡೆಗಟ್ಟುವ ಕಾನೂನು ಗುಂಡಾಗಳ ಹತ್ತಿರ ಕೈ ಚಾಚಿ ನಿಂತಿರುವಾಗ ಇನ್ನು ಆ ಕಪ್ಪು ಬಟ್ಟೆ ತೊಟ್ಟ ನ್ಯಾಯವಾದಿಗಳು ನಮಗೆ ನ್ಯಾಯ ಒದಗಿಸಿಕೊಡುವರೇ ನಮ್ಮ ನ್ಯಾಯ ಒದಗಿಸಿಕೊಡುವರು. ಹೀಗೆ ನಮ್ಮ ಜೀವನ ಇರುವವರೆಗೂ ಕೋರ್ಟಿಗೆ ಅಲೆದು ಸಾಕಾಗುವಂತಾಯಿತಮ್ಮ. ನಮ್ಮ ಜೀವನ ಸಾಕಾಗುವಂತಾಯಿತು. ಹೇ ಶಿವರಾಮ, ಏನೇ ಮಾತನಾಡುವುದಿದ್ದರೂ ಆಚೆ ನಿಂತು ಮಾತನಾಡು. ಈಗ ಈ ಮನೆಯನ್ನು ಬಿಟ್ಟು ಖಾಲಿ ಮಾಡು. ಸಾಹೇಬರೇ, ನಿಮಗೆ ಕೈ ಮುಗಿದು ಕಾಲಿಡಿದು ಬೇಡಿಕೊಳ್ಳುತ್ತೇನೆ ಸಾಹೇಬರೇ, ನಮ್ಮನ್ನು ನಮ್ಮ ಮನೆಯಿಂದ ಹೊರ ಹಾಕಬೇಡಿ ಶ್ರೀಮಂತರೇ, ಹೊರ ಹಾಕಬೇಡಿ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ತನ್ನಾಶೆಯಲ್ಲದೆ ಕಣ್ಣೀರು ತಂದರು. ರಂಗವನ್ನು ಅವರೆಲ್ಲವರು ನಿನ್ನಂತ ಹೆತ್ತವರು ಮಹಾಪುಣ್ಯ ಬಂದರು. ಇನ್ನೊಂದು ಜೀವನಿ ಆಧಾರವ
ಕಾಣದೆ. ಶಿವರಾಮ, ಈ ಪ್ರತಾಪಗೌಡನೆಂಬ ಪರ್ವತ ಎದುರು ಈಜಿ ದಡ ಸೇರುತ್ತೇನೆಂದು ಕನಸುಕೊಂಡ ನಿನ್ನ ಕನಸನ್ನು ಹೇಗೆ ನುತ್ತು ನೂರು ಮಾಡಿದೆ ಗೊತ್ತಾ ಮಗನೇ? ಪರಾಕ್ರಮಿ ನಿನ್ನ ತಮ್ಮ ಕಾಳಿಂಗಿದಾನೆಂದು ನನ್ನ ಎದುರು ತೊಡೆ ತಟ್ಟಿ ನಿಲ್ಲಿಸಿ ನನ್ನ ಅಧಿಕಾರವನ್ನೇ ಕಿತ್ತುಕೊಂಡೆ. ಅದಕ್ಕೆ ಸೇಡಿಗೆ ಸೇಡು, ಪ್ರತಿ ಸೇಡು ತೀರಿಸಬೇಕೆಂದು ನಿನ್ನ ಹೆಬ್ಬಟ್ಟಿನ ಸಹಿ ಒತ್ತಿಸಿಕೊಂಡು ನಿನ್ನನ್ನೇ ಮನೆಯೊಂದು ಹೊರಹಾಕಿದೆ. ಶಿವರಾಮ, ಅಧಿಕಾರದ ಆಸೆಗಾಗಿ ಬದುಕುವ ಗಂಡಲ್ಲ ಈ ಪ್ರತಾಪಗೌಡ. ಹಠ ಬಿದ್ದರೆ ಘಟ್ಟ ಹರಿಯುವ ಗಾರೋಡ. ಗಡಿಬಿಡಿ ಓರಿಯಪ್ಪ, ಯಾವಾಗ ನೀವು ಶಿವರಾಮನ ಹೆಸರು ಹೇಳಾಕತ್ತೀರಿ ಅವನ ಮನಿ ಬಿಟ್ಟು ಏನು ಹೊರಗೆ ಹಾಕ್ಯವ್ರ, ಆಗಿಂದ ನನಗ ಥಂಡಿ ಜ್ವರಾನ ಬರಾಕತ್ಯಾವ್ರ. ಬಿಟ್ಟು ಬಿಟ್ಟು ಬರಾಕತ್ಯಾವ್ರಿ ಅವು. ಯಾಕ್ಲೇ ಗಡಿಬಿಡಿ? ಆ ಶಿವರಾಮನಿಗೇನಾದರೂ ಯಾದರುವ್ಯ? ಸಾಹೇಬ್ರ, ಶಿವರಾಮ್ಗೆ ಹೆದರಾಕತ್ತಿಲ್ರನ, ಅವ್ರ ತಮ್ಮ ಕಾಳಿಂಗದನ್ರಲ್ಲ, ಕಾಳಿಂಗ ಹೆದರಾಕತ್ತೇನ್ರನ. ಯಾಕಂದ್ರ ನಿನ್ನಿ ನನ್ನ ಕಣಿಸಿನ್ಯಾಗ ಬಂದಿದ್ರಿ. ಅವ ಕಣಿಸಿನ್ಯಾಗ ಬಂದ್ ಏನ್ ಮಾಡಿದ್ ಗೊತ್ತೇನ್ರಿ? ಯಪ್ಪ, ನಿಮ್ಮನ್ನ ವಾತಾನ ವಾದ್ ತಳಗ್ ಕೆಡಿವಿ, ಎದಿ ಮ್ಯಾಲ ಕಾಲ್ ಎಟ್ಟ ಕಚಾ 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 ಅಂತ ನಿಮ್ಮ ರುಂಡ ಕಣದಂಗ ಆಯ್ತ್ರಿ ಯಪ್ಪ ನನ್ನ ಕಣಿಸಿನ್ಯಾಗ. ಲೇ ಗಡಿಬಿಡಿ, ಓರಿಯಪ್ಪ, ಕಚ್ಚೇರಾಕ ಕನಸು ಕಂಡ ಹೊತ್ತಂತೆ ಮಾತನಾಡಬೇಡ. ಈ ಕೆಚ್ಚಿದ ವೀರರನ್ನು ರುಂಡವನ್ನು ತೆಗೆಯಲು ಆ ಲುಚ್ಚ ನನ್ನ ಮಗಳಿಂದ ಸಾಧ್ಯ ಇಲ್ಲ. ಅಣಿಬ್ಯಾಡ್ರು ಯಪ್ಪ, ಅಣಿಬ್ಯಾಡ್ರಿ. ಯಾಕಂದ್ರ ಅವ ಮೊದಲ ಸಿಟ್ಟಿನ ಮನುಷ್ಯಾರಿ ಅವ. ಯಾಕಂದ್ರ ಶಿವರಾಮ್ಗ ನಾವು ರೊಕ್ಕನೂ ಕೊಟ್ಟಿಲ್ರಿ, ಸುಳ್ಳು 50 ಲಕ್ಷ ರೂಪಾಯಿ ಕೊಟ್ಟಿವಿ ಅಂತ ಹೇಳಿವ್ರಿ. ದೇವ್ರಗಡ್ದ ಆ ಸತ್ಯ ತಿಳ್ಕೊಂಡ ಅಂದ್ರಿ ಅವ್ ಹೆಂಗ್ ಮಾಡ್ತಾನ ಗೊತ್ತೈತೇನ್ರಿ? ಆಡಿನ ಚರ್ಮ ಸುಳ್ಳದಂಗ ಸುಳ್ದು ಬಿಡ್ತಾನ್ರಿ ಅವ. ತತ್ತು ಹೇಳಿ ನನ್ನ ಮಗನೇ, ನನ್ನ ಅಧಿಕಾರದ ಖರ್ಚಿಗೆ ಕೊಡ್ಲಿ ಪೆಟ್ಟು ಹಾಕಿದ ಆ ಕಾಳಿಂಗ ನಾನು ಸುಮ್ಮನೆ ಬಿಡುವುದಕ್ಕೆ ಹೇಳಿಯಲ್ಲ ಈ ಪ್ರತಾಪಗೌಡ. ಪ್ರತಿಯೊಬ್ಬ ರೈತರನ್ನು ನನ್ನ ಎದುರಿಗೆ ಎದ್ದು ನಿಲ್ಲಿಸಿ ಸಂಚುಗಾರ ರೂಪದಲ್ಲಿ ಕೊಟ್ಟವನ್ನು ತಿರುಗಿಸಿ ನನ್ನ ಮುಖಕ್ಕೆ ಎಸೆಸಿ ಸರ್ಕಾರಕ್ಕೆ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿ 15 ವರ್ಷ ರಾಜಕೀಯಕ್ಕೆ ಕಾಲಿಂಟು ಮಾಡಿದ್ರಲ್ಲ ಆ ಬಡ ಬಿಕಾರಿ ನನ್ನ ಮಕ್ಕಳು, ಅವರನ್ನು ಜೀವಂತ ಸುಟ್ಟರು ನನ್ನ ಸಿಟ್ಟು ಶಾಂತಿ ಆಗೋದು. ನಮಸ್ಕಾರ ಪೊಲೀಸ್ ಪಾಟೀಲ್ ಪ್ರತಾಪ್ಗೌಡ್ರಿಗೆ.
ನಮಸ್ಕಾರ ಬಾ ಅಶೋಕ್ ಬಾ. ನೋಡ್ರಿ ಯಾವ್ದೋ ಪರ್ಸನಲ್ ವಿಷಯ ಮಾತನಾಡುದಿದೆ ಬಾ ಅಂತ ಫೋನ್ ಹಚ್ಚಿದ್ರಿ, ಏನು ವಿಷಯ ಗೌಡ್ರಿ? ನೋಡು ಅಶೋಕ್, ನಾನು ಸಚಿವನಾಗಿದ್ದಾಗ ಕಾನ್ಸ್ಟೇಬಲ್ ಇದ್ದ ನನ್ನನ್ನು PSI ಮಾಡಿದೆ. ಅದು ಅಲ್ಲದೆ ಸಿಟಿ ಮಧ್ಯೆ ಇದ್ದ 1 ಎಕರೆ ಆಸ್ತಿಯನ್ನು ನಿನಗೆ ಹೆಚ್ಚಿ ನಿನಗೆ ಬೇಕಾದ ಸಹಾಯ ಮಾಡಿದ್ದೇನೆ. ಅದಕ್ಕೆ ನೀನು ನನಗೊಂದು ಸಹಾಯ ಮಾಡಬೇಕು. ಗೌಡ್ರಿ ಏನು ಹೇಳ್ತಾ ಇದ್ದೀರಾ ನೀವು? ಕತ್ತಲಲ್ಲಿ ಕಾಲು ಕಳೆಯುತ್ತಿದ್ದ ನನಗೆ ಕೇಳಿದಾಗೆಲ್ಲ ಹಣ ಆಸ್ತಿ ಕೊಟ್ಟು ಬೆಳಕಿನ ದಾರಿ ತೋರಿಸಿದ ದೇವರು ನೀವು. ಅಂದ ಹಾಗೆ ನೀವು ನನ್ನ ಸಹಾಯ ಕೇಳುವುದೇ? ಅದೇನದು ಹೇಳಿ ಗೌಡ್ರೆ. ನೋಡು ಅಶೋಕ್, ನಾವು ಮಾಡೋ ಕುತಂತ್ರ ಕೆಲಸಕ್ಕೆ ನೀನು ಕೈ ಜೋಡಿಸಿ ಆ ಶಿವರಾಮನನ್ನು ಮನೆಯಿಂದ ಹೊರಹಾಕಿದ್ದಾಯ್ತು. ಈ ವಿಷಯ ತಿಳಿದು ಅವನ ತಮ್ಮ ಕಾಳಿಂಗ ಮತ್ತು ಅವನ ಸ್ನೇಹಿತ ವಿರಾಟ ನನ್ನನ್ನು ಸಾಯಿಸಲು ಬರ್ತಿದ್ದಾರೆ. ಅದಕ್ಕೆ ಭಯಪಡುತ್ತೀರಿ ಗೌಡ್ರೆ? ಈ ಅಶೋಕ್ ಕುಮಾರ್ ಇರುವುದೇ ನಿಮ್ಮ ಅಂಗರಕ್ಷಕನಾಗಿ. ನಿಮ್ಮ ಪ್ರಾಣಕ್ಕೆ ಕೊಟ್ಟು ತನ್ನ ಅವರನ್ನು ಎನ್ಕೌಂಟರ್ ಮಾಡಿ ಸಾಯಿಸಿ ನನ್ನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ನಿಮ್ಮ ಪ್ರಾಣ ಉಳಿಸುತ್ತೇನೆ. ಸಾಹೇಬ್ರ, ಮತ್ತ ನನ್ನ ಪ್ರಾಣ ಯಾರು ಉಳಿಸಾವ್ರು? ಹೋಯಪ್ಪ ಅಶೋಕ್, ಈ ಗಡಿಬಿಡಿಗೆ ಇವನ ಪ್ರಾಣದ ಮೇಲೆ ಬಲವಾಸೆ. ಇವನಿಗೆ ಇವನ ಸೇಫ್ಟಿಗಾಗಿ ಒಂದು ಪಿಸ್ತೂಲ್ ಕೊಡು. ಅವರನ್ನು ಸಾಯಿಸುವವರೆಗೂ ಈ ಗಡಿಬಿಡಿಯನ್ನು ನಿನ್ನ ಹತ್ತಿರ ಇಟ್ಟುಕೋ. ಅವರನ್ನು ಸಾಯಿಸಿದ ನಂತರ ನನಗೆ ಬಂದು ಭೇಟಿಯಾಗು. ನಾನಿನ್ನು ಬರ್ತೇನೆ ಅಶೋಕ್, ಬರ್ತೇನೆ. ಓ ಗೌಡ್ರ, ನಮ್ಮ ಗೌಡ್ರು ಹೋಗೇ ಬಿಟ್ರಲ್ರಿ ಅಪ್ಪ. ಸಾಹೇಬ್ರ, ನಮ್ಮ ಗೌಡ್ರು ಹೋಗೋ ಮುಂದೆ ಒಂದು ಮಾತು ಹೇಳ್ಯಾರ ಗೊತ್ತೈತೇನ್ರಿ? ಸೆಫ್ಟಿಗೆ ಒಂದು ಪಿಸ್ತೂಲ್ ಕೊಡಂತ ಹೇಳ್ಯಾರ. ಹಾ ಹೌದು. ಮತ್ ಏನು ಕೊಡವ್ರಿ? ಗುಂಡದಾವಿಲ್ರಿ ಅದ್ರಾಗ? ತೆಗೆದುಕೋ ಗಡಿಬಿಡಿ, ನಿನ್ನ ಪ್ರಾಣ ರಕ್ಷಣೆಗಾಗಿ ಏ ಪಿಸ್ತೂಲ್. ಹೌದು ಯಪ್ಪ, ಈಗ ಧೈರ್ಯ ಬಂತು ನೋಡ. ಇನ್ಕ ಮಟ್ಟ ತೋದಿತ್ತ ಚಲೋ ಐತ್ರಿ. ಮತ್ತ ಸಾಹೇಬ್ರ, ಹಿಂಗ್ ಗುಂಡು ಹೊಡಿದು ಅದು ಏನಾರ ನಿಮ್ಗೆ ಟ್ರೈನಿಂಗ್ ಅದು ಕೊಟ್ಟಿರ್ಬೇಕನ್ರಿ? ಹೌದು ಗಡಿಬಿಡಿ, ಟ್ರೈನಿಂಗ್ ನಲ್ಲಿ ಎಲ್ಲಾ ಹೇಳಿ ಕೊಟ್ಟಿರ್ತಾರೆ. ಓ, ಟ್ರೈನಿಂಗ್ ಎಲ್ಲಾ ಹೇಳಿ ಕೊಡ್ತಾರ. ಗುಂಡು ಹೆಂಗ್ ಹೊಡಿದತ್ರಿ? ಹೌದು. ಮತ್ತ ನನಗೂ ಒಂದಿಟ್ಟ ಹೇಳಿ ಕೊಡ್ತೀರಿ? ನಾ ಗಿಡದ ಮೇಲಿಂದ ಕಾಗೇರ್ ಹೊಡಿತೀನಿ ಹಿಂಗ. ಹೊಗೆ ಆ ಗಿಡದ ಮ್ಯಾಗಿನ ಪ್ಯಾಂಡಿ ತಂಗಿ ಹೋಗಿಲ್ರಿ, ಕಾಗಿ ಹೋಗಿಲ್ರಿ, ಪ್ಯಾಂಡಿ ಮ್ಯಾಗಿನ ಹಕ್ಕಿ ಹೋಗಿ. ಓಹೋ, ಅದಕ್ಕ ಹೋಗಿಲ್ಲೇನ್ರಿ? ಹಾ, ಎಲ್ಲಿತ್ರಿ ಅದ? ಅಲ್ಲಿ ನೋಡಿ, ಗುರಿ ಇಟ್ಟು ಹೋಗಿ. ಗುರಿ ಇಟ್ರೆ ಕಾಗಿಗೆ ಹೋಗಿ. ಆಯ್ತಾಡ್ ತೋರಂಗ್ರ ಟಬಕ್. ಗಡಿಬಿಡಿ ಕೈಯಲ್ಲಿ ಪಿಸ್ತೂಲ್ ಹಿಡಿದು ಗುರಿ ಇಟ್ಟು ಹೊಡೆಯುವುದಕ್ಕೆ ಗಂಡಸ್ತನ ಬೇಕು. ಗಡಿಬಿಡಿ, ಗಂಡಸ್ತನ ಬೇಕು. ಯಾರ್ಲೇ ನೀನು? ಲೇ ಶೋಕ, ಕ್ರಾಂತಿಯ ಕುಲದಲ್ಲಿ ಹುಟ್ಟಿ ಧರ್ಮದ ಬೀಜ ಬಿತ್ತಿ ಶಾಂತಿಯ ಸಂಪುಟದಲ್ಲಿ ಬೆಳೆದ ಕೆಚ್ಚದ ವೀರ ಈ ಕಾಳಿಂಗ. ಯಪ್ಪ ಕಾಳಿಂಗ, ನನ್ನ ಪ್ರಾಣ ಕಾಪಾಡು. ಹೋಯಪ್ಪ, ಲೇ ಗಡಿಬಿಡಿ, ಇವನಿಗೇಕೆ ಇಷ್ಟೊಂದು ಎದುರುತ್ತಿರುವೆ? ಈ ಕಾಳಿಂಗ ನಾನು ಈಗಲೇ ಎನ್ಕೌಂಟರ್ ಮಾಡಿಬಿಡುವೆ. ಎನ್ಕೌಂಟರ್? ಏ ಪೊಲೀಸ್, ಮೈ ಮೇಲೆ ಕಾಕಿ ಬಟ್ಟೆ ಹಾಕಿಕೊಂಡು ಅನ್ಯಾಯದ ವಿರುದ್ಧ ಹೋರಾಡೋದನ್ನು ಬಿಟ್ಟು ಸರ್ಕಾರ ಸಾಕಷ್ಟು ಸಂಬಳ ಕೊಟ್ಟರು ಗಿಂಬಳಕ್ಕೆ ಆಸೆ ಬಿದ್ದು ಇಂಥ ಗೌಡನಂತ ಕುತಂತ್ರಿಗಳ ಕೈಚೀಲವಾದ ನೀನು ನನ್ನನ್ನು ಎನ್ಕೌಂಟರ್ ಮಾಡ್ತೇನೋ ಬದ್ಮಾಸ್? ಭಾರತ ಮಾತೆಯ ರಕ್ಷಾ ಕವಚ ನಿನ್ನಂತವರ ಮೈ ಮೇಲೆ ಇರಲು ನೀನು ಅನ್ಲಾಯಕ್. ಈ ಜಗದಲ್ಲಿ ಮತ್ತೆ ಧರ್ಮದಲ್ಲಿ ಎತ್ತಿ ನಿಲ್ಲಬೇಕಂದ್ರೆ ನಿನ್ನಂತ ಪಾಪಿಷ್ಟರ ಕೊಲೆಯಾಗಲೇಬೇಕು. ಅಶೋಕ, ನೆನೆಸಿಕೋ ನಿನ್ನ ಮಣಿದೇವರನ್ನು. ಜೈ ಬಜರಂಗ್ ಬಲಿ. ಬರ್ರಿ ಯಪ್ಪ, ಯಾರು ಬಂದು ನಾನು ಕಾಪಾಡ್ರಿ. ಏ ಯಪ್ಪ,
ಇನ್ಕ ಮಟ್ಟ ಏನೈತಿ ನಮ್ ಗೌಡ್ರ ಸುತ್ತಿದ್ನ್ಯ ಈಗ ಏನೈತ್ಲ ನಾನು ನೀನು ಇಬ್ರು ಅಣ್ಣ ತಮ್ಮ ಅವನ ಆಸ್ತಿ ಪಾಲ ಮಾಡ್ಕೊಳ್ಳ ನಾವು ಲೇ ಗಡಿಬಿಡಿ ಎಲ್ಲಿಗೆ ಹೊರಟಿರುವೆ? ಬಾಂಬೆ ಹೊಂಟೇನ್ರಿ. ಲೇ ಗಡಿಬಿಡಿ, ಓಯಪ್ಪ ಹಾಗೇಕೆ ಚೀರಾಡಿ ಬಾಯ್ ಬಾಯ್ ಬರೆದುಕೊಳ್ಳುತ್ತೀಯ? ಇಲ್ಲಿ ನಿನ್ನ ಪ್ರಾಣ ರಕ್ಷಣೆ ಮಾಡೋದಕ್ಕೆ ಯಾರು ಬರುವುದಿಲ್ಲ. ಏಯಪ್ಪ ನೀನ ಅದದಿಲ್ಲ ಯಪ್ಪ ಇಬ್ರು ಕೂಡಿ ಬರ್ರಿ ಯಪ್ಪ ಕೂತ್ ಮಂದಿ ಬರ್ರಿ ಯಪ್ಪ. ಹೇಳು, ನನ್ನ ಆ ನಿನ್ನ ಗೌಡನ ಹತ್ರ 50 ಲಕ್ಷ ಎಸೆದುಕೊಂಡಿತ್ತು ನಿಜಾನ? ಕರೆ ಹೇಳ್ರಿ ಸುಳ್ಳು ಹೇಳ್ರಿ? ಏನ ಹೇಳ? ಕರೆನ ಹೇಳ್ಬೇಕನ್ರಿ. ನೋಡಪ್ಪ ನಾ ಅಂತೂ ಹೇಳ್ತಾನು ಕರೆನ ಹೇಳಾಕತ್ತೀನಿ. ನಮ್ ಗೌಡ್ರ ಅಂತಿಲ್ಲ 50,000 ಅಲ್ಲ 50 ರೂಪಾಯಿನೂ ಇಸ್ಕೊಂಡಿಲ್ಲ ಅವ್ರ. ಹಾಗಾದ್ರೆ ನನ್ನ ಹೆಬ್ಬಟ್ಟಿನ ಸಹಿ ತೆಗೆದುಕೊಂಡಿದ್ದು ಹೇಗೆ? ಅದ್ ಕತಿ ದ್ವಾಡ್ದೈತ್ರಿ ಅದ ಅಟ್ಟೆಲ್ಲ ಹೇಳ್ಬೇಕನ್ರಿ. ನೋಡ್ರಿ ನಾವು ಪೈಲ ನಮ್ ಸಾವ್ಕಾರ ನಾವು ನಿಮ್ಮ ಊರಾಗ ನಿಮ್ಮ ಮನೆ ಕಡೆ ಬಂದೀವ್ರಿ. ಆಗ ನೀವು ಇಬ್ರು ಅಣ್ಣ ತಮ್ಮ ಮನ್ಯಾಗ ಇದ್ರಕಿಲ್ರಿ. ಹೊಲಕ್ಕೆ ಹೋಗ್ಯಾರಂತ ಓಣ್ಯಾನ ಮಂದಿ ಹೇಳ್ತೀರ. ನಾವು ಹೊಲಕ್ಕೆ ಹೋಗ್ಬೇಕಂತ ಹೊಂಟಿವ್ರಿ. ಇದ್ರಿಗೆ ನಿಮ್ಮ ಅಣ್ಣ ಬಂದ್ರಿ. ಬಂದ ಕೂಡಲೇ ನಮ್ಮ ಸಾವ್ಕಾರಗ ನಿಮ್ಮ ಅಣ್ಣಗ ಹೆಚ್ಕಮ್ಮ ಆತ್ರಿ ಅದ ಮಾತಾಡ್ನ್ಯಾಗ. ಅವ್ನು ನಿಮ್ಮ ಅಣ್ಣ ಏನತ್ರಿ ಹೆಚ್ಕಮ್ಮನಿಗೆ ಬೇದ ಬಿಟ್ರಿ ನಮ್ಮ ಸಾವ್ಕಾರ್ಗ. ಅವ ಏನಿದ ನಮ್ಮ ಸಾವ್ಕಾರ ತಗೊಂಡ್ ಅವನ ಒಂದು ಕಿತ್ರಿ ತಲೆಯಾಗಿ ಕಿರಿಸಿದ. ಅವ್ ಸುಂದ್ ಹಿಡಿದು ಬಿದ್ದ. ನಾ ಹೆಪ್ಪಟ್ಟಿನ ಸಹಿ ಮಾಡ್ರಿ. ಅದ ಅಲ್ದ ಮಾತ ನಿಮ್ಮ ಅತ್ತಿಗೆ ಜೋಡಿ ಏನೇನೋ ಮಾಟ ಮಾಡಿದಾಳ್ರಿ ಅವ. ಲೇ ಪ್ರತಾಪ್ಗೌಡ, ಸದ್ಗುಣ ಸಂಪನ್ನನಾದ ನನ್ನ ಶಿವರಾಮನ ಮೇಲೆ ದರ್ಪದ ದಬ್ಬಾಳಿಕೆ ತೋರಿಸಿ ಅಟ್ಟಹಾಸದಿಂದ ಕೆಟ್ಟ ಕೆಲಸ ಮಾಡಿ ಬಂದೂಕಿನಿಂದ ಬಡಿದ ಆ ಬಂಡ ಬಡ್ಡಿಯ ಮಗನೇ, ನಿನ್ನ ಸಿಂಹಾಸನಕ್ಕೆ ಬೆಂಕಿ ಹಚ್ಚಿ ನಿನ್ನ ರುಂಡ ಮುಂಡವನ್ನು ಕಡಿದು ಈ ನಾಟಕಕ್ಕೆ ನಾಂದಿ ಹಾಡ್ಲಿಲ್ಲ. ನನ್ನ ಹೆಸರು ಕಾಳಿಂಗನೇ ಅಲ್ಲ. ಕಾಳಿಂಗ ಸೇರಿಗೆ ಸವಾ ಸೇರುವೆನ್ನುವಂತೆ ಆ ಪ್ರತಾಪಗೌಡ ಎಲ್ಲ ಕೆಟ್ಟ ಕೆಲಸ ಮಾಡುವುದು, ಅವನ ಜೊತೆ ಇವನು ಕೈ ಜೇಡಿಸಿ ರೈತರ ಪಾಲಿನ ರಾವಣರಾದ ಇವರನ್ನು ಕಾಳಿಂಗ ಯಾರೊಬ್ಬರನ್ನು ಜೀವಂತ ಬಿಡುವುದು ಬೇಡ. ಗಡಿಬಿಡಿ ನೆನೆಸಿಕೊಂಡಿನ ಆ ನಿನ್ನ ಮನೆ ದೇವರನ್ನು ಗಡಿಬಿಡಿ. ಒಂದು ಮಾತು ಹೇಳಿ ವಿರಾಟ, ಹಿಂದೆ ಹಾಕೋಣವೇ ಆ ಕಾಡು ಮಿಕ್ಕಗಳ ಬೇಟಿಗೆ ಬಲೆಯೇನು? ಬೇಡ ಕಾಳಿಂಗ, ಕಂಡವರ ಹೊಲದ ಫಸಲನ್ನು ತಿಂದು ಆ ಕಾಡಮಿಕಗಳಿಗೆ ಬಲೆಯನ್ನು ಹಾಕುವುದು ಬೇಡ. ನೇರ ಗುಹೆಗೆ ನುಗ್ಗಿ ಒಳಗೆ ಹೊರ ತಂದು ದೇವರ ಕೋಣಗಳಿಗೆ ನೀರ ಕುಡಿಸುವ ಹಾಗೆ ನೀರನ್ನು ಕುಡಿಸಿ ಸಾರ್ವಜನಿಕರೆಲ್ಲರೂ ಕೊಚ್ಚಿ ಕೊಚ್ಚಿ ಹಾಕೋಣ. ಲೇ ಮಗನೇ ಪ್ರತಾಪಗೌಡ, ಶರತ್ ರಾಜ, ಇಂದು ನಿಮ್ಮ ಪ್ರಾಣವನ್ನು ತೆಗೆಯಲು ಸಿದ್ಧವಾಗಿ ಬರುತ್ತಿದ್ದಾವೆ ಜೋಡಿ ಹುಲಿಗಳು. ವಿರಾಟ, ನಡೆ ಹೋಗೋಣ. ಅದೇ ಕಾಳಿಂಗ, ಗೋಯೆಗೆ ಹೋಗೋಣ.